सो ಈಗ ನಾವು बस में आती लाइन में घूमती। यहाँ से 4 धाम का रास्ता है। ಫೈನಲಿ ಆಫ್ಟರ್ ರೀಚಿಂಗ್ ಉಜ್ಜಯಿನ ಇಲ್ಲೇ ಟೆಂಪಲ್ ನಿಯರ್ ಅರೌಂಡ್ 500 ಮೀಟರ್ ರೇಡಿಯಸ್ ಒಳಗೆ ಒಂದು ರೆಸ್ಟೋರೆಂಟ್ ನೋಡಿ ಇಲ್ಲೇ ನಾವು ಸ್ಟೇ ಮಾಡಿದ್ವಿ ಫಾರ್ 1 ಡೇ. ಇಟ್ಸ್ 24 hours. ಇದು ಹೋಟೆಲ್ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇವಾಗೇನು ಇಲ್ಲೇ ಲೋಕಲ್ ಟೆಂಪಲ್ಸ್ ಅದಾವೆ, ಲೈಕ್ ಕಾಲ್ ಭೈರವ್ ಟೆಂಪಲ್, ಮಂಗಲ್ನಾಥ್ ಟೆಂಪಲ್ ಆ್ಯಂಡ್ ಇನ್ನೂ ಸ್ವಲ್ಪ ಟೆಂಪಲ್ಸ್ ಅದಾವೆ. ಸೊ ಅದರದೆಲ್ಲ ಕವರಿಂಗ್ಸು ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ವಿಲ್ ಬಿ ದ ಡೇ 1 ಅಟ್ ಉಜ್ಜಯಿನ್. ಡಿಫ್ರೆಂಟ್ ಟೇಸ್ಟ್. ನಾನು ಸ್ವಲ್ಪ ಟೇಸ್ಟ್ ಮಾಡೀನಿ. ಇಂದೋರ್ ಪೋಹಾ ಹೆಂಗದ ಅಂದರೆ ಸ್ವಲ್ಪ ಸ್ವೀಟ್ ಸೋರ್ ಮಿಕ್ಸ್ ಅದ. ನಮ್ಮಂಗೆ ಸ್ವಲ್ಪ ಖಾರ ಮಾಡಂಗಿಲ್ಲ ಈ ಕಡೆ, ಸ್ವಲ್ಪ ಸ್ವೀಟ್ ಆ್ಯಂಡ್ ಸೋರ್ ಅದ. ಇಲ್ಲೇ ನಾವು ಲೋಕಲ್ ಟೆಂಪಲ್ಸ್ ನೋಡ್ಬೇಕಂತ ಇದು ಆಟೋ ರಿಕ್ಷಾ ಮಾಡ್ಕೊಂಡಿವಿ. 600 rupees. ಇಲ್ಲಿ ಎಲ್ಲ ಲೋಕಲ್ ಟೆಂಪಲ್ಸ್ ನೋಡ್ಕೋಬೇಕಂದ್ರೆ ನಮಗೆ 3 to 4 hours ಆಗ್ತೈತಿ. ಡಿಪೆಂಡ್ಸ್ ಆನ್ ದ ಕ್ಯೂ ಇನ್ ದ ಕಾಲ್ ಭೈರವ ಟೆಂಪಲ್. ಸೊ ನೋಡೋಣ, ಅವ್ರಂತೂ 4-5 hours ಎಸ್ಟಿಮೇಟ್ ಮಾಡ್ಯಾರ. ನಮ್ದಂತೂ ಈವ್ನಿಂಗ್ ಮಟ್ಟ ಟಾರ್ಗೆಟ್ ಅದ. ಈಗ ಎಲ್ಲ ಲೋಕಲ್ ಟೆಂಪಲ್ಸಿಗೆ ನಾವು ಇದೇ ಆಟೋ ರಿಕ್ಷಾ ಒಳಗೆ ಹೊಂಟೀವಿ. ಸೊ ಗೈಸ್, ನಾವೀಗ ಬಂದಿದ್ದು ಸಂದೀಪನಿ ಆಶ್ರಮ. ಇಲ್ಲಿ ನೋಡ್ಬೋದು. ಸೊ ದಿಸ್ ಇಸ್ ಸಂದೀಪನಿ ಆಶ್ರಮ. ಈಗ ಒಳಗೆ ಹೊಂಟೀವಿ. ಸಂದೀಪಿನಿ ಆಶ್ರಮ ಮುಗಿಸ್ಕೊಂಡು ನಾವು ಮಂಗಲ್ನಾಥ್ ಮಂದಿರಿಗೆ ಬಂದೀವಿ. ಸೊ ಇವಾಗ ನಾವು ಮಂಗಲ್ನಾಥ್ ಮಂದಿರ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತೀವಿ. ಟೆಂಪಲ್ ಆದಮೇಲೆ ನಾವು ಬಂದಿದ್ದೆ ಕಾಲ್ ಭೈರವ ಟೆಂಪಲ್. ಇಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಲಾಂಗ್ ಕ್ಯೂ ಇರ್ತೈತೆ ಅಂತ ಹೇಳ್ಯಾರ. ಒಳಗೆ ಹೋಗಿ ನೋಡಬೇಕು. ಬಟ್ ಕಾಲ್ ಭೈರವ ದರ್ಶನ ಮಾಡ್ಕೊಂಡ್ಮೇಲೆ ನಾವು ಮಹಾಕಾಳೇಶ್ವರ ದರ್ಶನ ಮಾಡ್ಕೋಬೇಕಂತ ಹೇಳ್ತಾರೆ. ನಾವು ಕಾಲ್ ಭೈರವ ಟೆಂಪಲ್ ಮುಗಿಸ್ಕೊಂಡು ಬಂದಿದ್ದೆ ಟೆಂಪಲ್ ಋಣಮುಕ್ತೇಶ್ವರ. ಇಲ್ಲಿ ನಿಮ್ದು ಏನೇ ಋಣ ಇದ್ರೂ ತೀರ್ತೈತಿ ಅಂತ ಹೇಳ್ತಾರೆ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಇಲ್ಲಿ ಒಂದು ಟೆಂಪಲ್ ಬಂದೇವಿ. ಸೊ ಇವತ್ತಿಂದು ಇದು ಲಾಸ್ಟ್ ಬಟ್ ಒನ್ ಟೆಂಪಲ್. ರಾಸ್ತಾ ಹೇ. ಇಲ್ಲಿಂದ ನೀವು 4 ಧಾಮ್ ರಸ್ತೆ ಸ್ಟಾರ್ಟ್ ಆಗ್ತೈತಿ. ಸುರಂಗ ಮಾರ್ಗ ಇದು. ಹಿಂಗಿಂದ ಕೆಳಗೆ ಬಂದರೆ ಇಲ್ಲಿಂದ ಕೇದಾರ್ನಾಥಕ್ಕೆ ಪಾದಯಾತ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ರಂತ. ಸೊ ಆ ಟೆಂಪಲ್ ಇದು ಫುಲ್ ಕೆಳಗೈತಿ. ಇದು ಗುಡಿದ ಹೆಸರು ನಂಗೆ ಗೊತ್ತಾಗಿರಲಿಲ್ಲ ಆ್ಯಕ್ಚುಲಿ. ಇದು ಭರ್ತೃಹರಿ ಕೇವ್ಸ್ ಅಂತ ಕರೀತಾರೆ. ನೀವೇನು ಉಜ್ಜಯಿನ್ ಬಂದ್ರೆ ಮಸ್ಟ್ ವಿಸಿಟ್ ಕೇವ್ಸ್ ಅಂತಲೇ ಹೇಳ್ಬೋದು. ಒಂಥರ ಯೂನಿಕ್, ಎಲ್ಲ ಸುರಂಗ ಮಾರ್ಗ ಅದಾವು. ಆ್ಯಂಡ್ 4 ಧಾಮ್ ಹೋಗೋ ರಸ್ತೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ತೈತಿ. ಸೊ ಸುರಂಗ ಮಾರ್ಗ ಅದ. ಸೊ ಈ ಕಡೆ ಬಂದ್ರೆ ಡೋಂಟ್ ಫರ್ಗೆಟ್ ಟು ವಿಸಿಟ್ ದಿಸ್. ಗಣೇಶ್ ಟೆಂಪಲ್ ಮುಗಿಸ್ಕೊಂಡಿದ್ದು ನಾವು ಲಾಸ್ಟ್ ಟೆಂಪಲ್ ಬಂದಿದ್ದು ಯಾವುದಂದ್ರೆ ಘಡ್ಕಲಿಕ ಮಾತಾ ಮಂದಿರ. ನಾವಿವಾಗ ಸ್ವಲ್ಪ ರೂಮಿಗೆ ಹೋಗಿ ರೆಸ್ಟ್ ಮಾಡಿ
ಇಲ್ಲಿ ಹರಸಿದ್ಧಿ ಮಾತಾ ಟೆಂಪಲ್ ಒಳಗೆ ಆರತಿ ನಡೀತಿ, ಶಿಪ್ರಾ ಆರತಿ ಅಂತ. ಸೊ ಅದು ನೋಡ್ಬೇಕಂತ ಬಂದೀವಿ. ಆ್ಯಕ್ಚುಲಿ ಭಾಳ ಟಯರ್ಡ್ ಆಗಿದ್ವಿ, ಬಟ್ ನಾವು ದ ಪ್ಲಾನ್ ಈಸ್ ಟು ವಾಚ್ ಶಿಪ್ರಾ ಆರತಿ ಆ್ಯಂಡ್ ರಾಮ್ ಘಾಟ್ ಒಳಗೂ ಆರತಿ ಮಾಡ್ತಾರೆ, ಅದನ್ನ ನೋಡ್ತೀವಿ. ಆ್ಯಂಡ್ ವಿ ವಿಲ್ ಎಕ್ಸ್ಪ್ಲೋರ್ ಮಹಾಕಾಲ್ ಕಾರಿಡಾರ್. ಇಲ್ಲೇ ಬಾಜು ಕಾರಿಡಾರ್ ಅದ ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡ್ ಹರಸಿದ್ಧಿ ಮಾತಾ ಟೆಂಪಲ್ ಅದ ಆ್ಯಂಡ್ ರಾಮ್ ಘಾಟ್ನು ಇಲ್ಲೇ ನಿಯರ್ ಬೈ ಅದ. ಸೊ ಒಂದು ರಾಮ್ ಘಾಟಿಗೆ ಬಂದರೆ ನೀವು 3 ಕವರ್ ಮಾಡ್ಬೋದು: ರಾಮ್ ಘಾಟ್, ಹರಸಿದ್ಧಿ ಮಾತಾ ಟೆಂಪಲ್ ಆ್ಯಂಡ್ ಕಾರಿಡಾರ್. ಸೊ ಈಗ ನಾವು ಉಜ್ಜೈನ್ ಮಹಾಕಾಲ್ ಕಾರಿಡಾರ್ ಎಂಟ್ರಿ ಆಗತ್ತೀವಿ. ಸೊ ಗೈಸ್, ಇಲ್ಲಿ ಕಾರಿಡಾರ್ ಒಳಗೆ ಬರ್ತಿಲ್ಲ, ಇಲ್ಲಿ ಲೇಸರ್ ಶೋ ನಡೀತೈತಿ. ಅಲ್ಲೇನು ಶಿವ ಅದು ಕಾಣತೈತಲ್ಲ ಅದ್ರ ಮುಂದೆ ಲೇಸರ್ ಶೋ ನಡೀತೈತಿ. ನೀವು ಎಷ್ಟು ಜಲ್ದಿ ಬರ್ತೀರಿ ಅಷ್ಟು ಚಂದ ವ್ಯೂ ಕಾಣಿಸ್ತೈತಿ, ಅಷ್ಟು ಜಲ್ದಿ ಮುಂದೆ ಕೂಡ್ಬೋದು ರೈಟ್ ಪ್ಲೇಸ್ ಒಳಗೆ. ಸೊ ಈಗ 7:30 ಆಗೈತಿ. ಲೇಸರ್ ಶೋ 8 o'clock ಸ್ಟಾರ್ಟ್ ಆಗ್ತೈತಿ. अमृत की इन्हीं बूंदों के कारण उज्जैन में हर 12 वर्ष पर कुंभ सिंहस्थ मेले का आयोजन होता है. ಈಗ ನಮ್ದೆಲ್ಲ ಲೇಸರ್ ಶೋ, ಕಾರಿಡಾರ್ ಆ್ಯಂಡ್ ಹರಸಿದ್ಧಿ ಮಾತಾ ಟೆಂಪಲ್ ಮುಗಿದು ಆ್ಯಂಡ್ 11 ಗಂಟೆಗೆ ನಮ್ದು ಭಸ್ಮ ಆರತಿ ಬುಕ್ ಆಗೈತಿ. ಆ್ಯಕ್ಚುಲಿ ಭಸ್ಮ ಆರತಿ ಆಗೋದು 4 to 5, ಬಟ್ ನಾವು ನಮಗೆ ಫ್ರಂಟ್ ಕೂಡಬೇಕು ಅಂದ್ರೆ ನಾವು 11 ಒಳಗೆ ನಿಲ್ಬೇಕಾಗ್ತೈತಿ. ಸೊ ಹಾಗಾಗಿ ಇವಾಗ ಊಟ ಮಾಡ್ಕೊಂಡು ಹೋಗಿ ಹಾಗೆ ರೆಡಿ ಆಗಿ ಬಂದು 11 o'clock ಒಳಗೆ ಕ್ಯೂ ಒಳಗೆ ನಿಲ್ಬೇಕು. 4 to 5 ಭಸ್ಮ ಆರತಿ ಆಗ್ತೈತಿ. ಸೊ ಬರೀ ಎಕ್ಸೈಟೆಡ್ ಫಾರ್ ಭಸ್ಮ ಆರತಿ ನಾವು. ಸೊ ಗೈಸ್, ಫೈನಲಿ ನಾವು ಇವಾಗ ಉಜ್ಜೈನ್ ಮಹಾಕಾಲ್ ಮೇನ್ ದರ್ಶನ ಮಾಡ್ಕೊಳಕ್ಕೆ ಹೋಗ್ತೀವಿ. ಈ ಟೈಮ್ ಎಷ್ಟಾಗೈತೆ ಅಂದರೆ 11 ಆಗೈತಿ. ನಮ್ದು ಭಸ್ಮ ಆರತಿ ಬುಕ್ ಆಗೈತಿ 4 to 5 o'clock. ಬಟ್ ನಮಗೆ ಭಸ್ಮ ಆರತಿ ಚಲೋ ಒಂದು ಸಿಗಬೇಕಂದ್ರೆ ನಾವು 11 to 12 ಹೋಗಿನೇ ಕ್ಯೂ ಒಳಗೆ ನಿಲ್ಬೇಕಾಗ್ತೈತಿ. ಸೊ ಈ ಸಾರಿನ ನಾನು ದರ್ಶನಕ್ಕಂತ ವೇರ್ ಮಾಡಿದ್ದೀನಿ. ಸೊ ದರ್ಶನ ಒಳಗೆ ಇಫ್ ಪಾಸಿಬಲ್ ನಾನು ಹೊರಗಡೆ ತಿಳ್ಸೋಕೆ ಟ್ರೈ ಮಾಡ್ತೀನಿ, ಮೊಬೈಲ್ ಚಲಾಗಿದ್ರೆ. ಆಲ್ಸ್ ನಾನು ಹೊರಗೆ ಬಂದು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಭಸ್ಮ ಆರತಿ ಹ್ಯಾಂಗಾಯ್ತು. ಸೊ ಈಗ ನಮ್ಮ ತಮ್ಮ ಬಂದ. ಇವರಿಬ್ಬರು ಈ ಟೈಪ್ ಡ್ರೆಸ್ ವೇರ್ ಮಾಡ್ಯಾರ, ಅಣ್ಣ ತಮ್ಮ. ಆ್ಯಂಡ್ ಅಕ್ಕ ಮಾಮ ಅಲ್ಲದಾರ. ಸೊ ಹಾಯ್ ಮಾಡ್ರಿ. ಇವರಿಬ್ಬರು ಸ್ವಲ್ಪ ಮ್ಯಾಚಿಂಗ್ ಹಾಕೊಂಡಾರ, ಆರೆಂಜ್ ಥೀಮ್. ಸೊ ನಿಮ್ದೇನ್ರಿ ಭಸ್ಮ ಆರತಿ ಬುಕ್ ಆಗಿದ್ರೆ ನೀಲಕಂಠೇಶ್ವರ ದ್ವಾರ ಅಂತ ಕರೀತಾರೆ. ಸೊ ಇದೇ ದ್ವಾರದಿಂದ ನೀವು ಭಸ್ಮ ಆರತಿಗೆ ಕ್ಯೂ ಹಚ್ಚಿ ಹೋಗ್ಬೇಕಾಗ್ತೈತಿ. ಸೊ ನೀವು ಇಲ್ಲಿ ನೋಡ್ಬೋದು, ಯಾರು ಅಷ್ಟೊಂದು ಜನ ಇಲ್ಲ, ನಾವು ಜಲ್ದಿನೇ ಬಂದೀವಿ. ಇನ್ ಕೇಸ್ ಅವ್ರೇನ್ರಿ ಬಿಡಾಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮದೇ ಫಸ್ಟ್ ಇರ್ತೀವಿ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಜಲ್ದಿ ಬಂದೀವಿ. ಸೊ ಈಗ ನಾವು ಭಸ್ಮ ಆರತಿಗೆ ಲೈನ್ ಒಳಗೆ ಬಂತೀವಿ. ಸೊ ಭಾರಿ ಸಿಸ್ಟಮ್ಯಾಟಿಕಲಿ ಅವರು ಒಬ್ರಿಗೊಬ್ರು ಬಿಡಾಕ್ತಾರೆ. ಈಗ ನಾವು ಇನ್ನು ಕ್ಯೂ ಒಳಗೆ ಹೊಂತೀವಿ. ಇನ್ನು ನಾವು ಎಷ್ಟು ಅವರ್ಸ್ ವೆಯ್ಟ್ ಮಾಡಬೇಕಂದ್ರೆ ಒಂದು 3 to 4 hours ವೆಯ್ಟ್ ಮಾಡಬೇಕಾಗ್ತೈತಿ. ಈಗ 12 ಆಗೈತಿ, 4ಕ್ಕೆ ಭಸ್ಮ ಆರತಿ ಸ್ಟಾರ್ಟ್ ಆಗ್ತೈತಿ. ಎಲ್ಲ ಹಿಂದೆ ಬರತ್ತಾರೆ. ಮಹಾಕಾಳೇಶ್ವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಒಳಗೆ ಮೊಬೈಲ್ ಅಲವ್ ಇರಲಾರ್ದ ಕಾರಣಕ್ಕೆ ನಾನು ಯಾವುದೂ ಕ್ಲಿಪ್ಸ್ ತೊಗೊಳೋದು ಆಗಲಿಲ್ಲ. ಸೊ ಭಸ್ಮ ಆರತಿ ಅಂತೂ ಹೆಂಗಿತ್ತಂದ್ರೆ ಯು ಶುಡ್ ನೆವರ್ ಮಿಸ್ ಇನ್ ಉಜ್ಜೈನ್ ಇಸ್ ಭಸ್ಮ ಆರತಿ. ಮೇ ಬಿ ವುಮೆನ್ಸ್ ನೋಡಬಾರ್ದು ಅಂತ ಹೇಳ್ತಾರೆ ಭಸ್ಮ ಆರತಿ, ಬಟ್ ಅದರ್ ದ್ಯಾನ್ ದ್ಯಾಟ್ ಮಹಾಕಾಳೇಶ್ವರ ಸಿಂಗಾರದು ಮಾಡ್ತಾರೆ. ದ್ಯಾಟ್ ವಾಸ್ ಆಸಮ್. ಸೊ ನೀವೇನು ಉಜ್ಜೈನ್ ಬರೋದು ಪ್ಲ್ಯಾನ್ ಆಗಿತ್ತು ಅಂದರೆ ಸೊ ಪ್ಲ್ಯಾನ್ ವೆಲ್ ಫಾರ್ ಭಸ್ಮ ಆರತಿ.
ಸೊ ಇಲ್ಲಿ ಭಾರತ್ ಮಾತಾ ಟೆಂಪಲಿಗೆ ಬಂದಿವಿ. ಉಜ್ಜಯಿನ್ ಮಹಾಕಾಳೇಶ್ವರ ಅದೇ ಕಾರಿಡಾರ್ ಒಳಗೆ ಭಾರತ್ ಮಾತಾ ಟೆಂಪಲ್ ಐತಿ, ಅಲ್ಲಿ ಬಂದೇವಿ. ಸೊ ಈಗ ಫೈನಲಿ ನಮ್ದು ರೂಮಿಗೆ ಹೊಂಟೀವಿ. ಸೊ ವಿ ಆರ್ ಡನ್ ವಿತ್ ಉಜ್ಜೈನ್. ಹೆಂಗೆ ಅನ್ನಿಸ್ತು ಉಜ್ಜೈನ್? ಚಲೋ ಅನ್ನಿಸ್ತಾ? ಎಸ್, ಉಜ್ಜೈನ್ ನಾನು ಇನ್ ಡೀಟೇಲ್ ಅಟ್ ದ ಎಂಡ್ ಇನ್ನೊಂದ್ಸಲ ಹೇಳ್ತೀನಿ. ಬಟ್ ಉಜ್ಜೈನ್ ವಾಸ್ ಓವರ್ ಆಲ್ ಗುಡ್ ಫಾರ್ ಒನ್ ಡೇ. ಸೊ ಗೈಸ್, ನಾವು ವಿ ಆರ್ ಲಿವಿಂಗ್ ಉಜ್ಜೈನ್. ಇವ್ನಿಗೆ ಸ್ವಲ್ಪ ಟಯರ್ಡ್ ಆಗೈತಿ. ಎಸ್, ಇದೇ ಹೋಟೆಲ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್, ನೀವು ಚೆಕ್ ಮಾಡಿರಿ. ಸೊ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಇಂದೋರಿಗೆ ಹೊಂಟೀವಿ ಬೈ ಟ್ರೈನ್. ಸೊ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ ಯು ಆಲ್ ಹ್ಯಾವ್ ಲೈಕ್ ದಿಸ್ ವಿಡಿಯೋ. ನಿಮಗೇನ್ರಿ ಉಜ್ಜೈನ್ ಟ್ರಿಪ್ ಬಗ್ಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಆನ್ಸರ್ ಆಲ್ ಯುವರ್ ಕ್ವೆರೀಸ್. ಸೊ ಮುಂದಿನ ವಿಡಿಯೋ ಒಳಗೆ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ಎಕ್ಸ್ಪ್ಲೋರ್ ಮಾಡ್ಕೊತ ನಿಮ್ಮ ಮುಂದೆ ಬರ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್.